ಲೋಕಸಭಾ ಸಮರದ ಅಖಾಡದಲ್ಲಿ ಸೆಣಸಾಡಲು ತುಮಕೂರು ಕ್ಷೇತ್ರ ವ್ಯಾಪ್ತಿಯ ನಾನಾ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಅಖಾಡಕ್ಕೆ ಇಳಿಯಲು ನಾನಾ ಅಭ್ಯರ್ಥಿಗಳು ರೇಸ್ನಲ್ಲಿದ್ದು ಪಕ್ಷಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ದೊಡ್ಡ ಕಗ್ಗಂಟಾಗಿದೆ. ತುಮಕೂರಿನಲ್ಲಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಯಾರು? ಮೂರು ಪಕ್ಷಗಳ ಕಾರ್ಯಕರ್ತರಲ್ಲಿ ತೀರದ ಗೊಂದಲ. ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಕಾಂಗ್ರೆಸ್ ಬಿಟ್ಟುಕೊಟ್ಟಿದೆ. ಆದರೆ ಇಲ್ಲಿ ಯಾರು ಸ್ಪರ್ಧಿಸುತ್ತಾರೆ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಇದರಿಂದ ಯಾವ ಅಭ್ಯರ್ಥಿ ಪರ ಪ್ರಚಾರ ಮಾಡುವುದು ಅಂತ ಮೂರು ಪಕ್ಷಗಳ ಕಾರ್ಯಕರ್ತರು ಮಂಡೆ ಬಿಸಿ ಮಾಡಿಕೊಂಡಿದ್ದಾರೆ. ಹೌದು, ತುಮಕೂರು ಕ್ಷೇತ್ರ ಜೆಡಿಎಸ್ ಪಾಲಿಗೆ ಬಂದ್ರೂ ಅಭ್ಯರ್ಥಿ ಪಕ್ಕ ಆಗಿಲ್ಲ. ಚಿಕ್ಕನಾಯಕನಹಳ್ಳಿ ಮಾಜಿ ಶಾಸಕ ಸುರೇಶ್ ಬಾಬು, ತುರುವೇಕೆರೆ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ, ಪರಿಷತ್ ಮಾಜಿ ಸದಸ್ಯ ರಮೇಶ್ ಬಾಬು ಕೂಡ ಜೆಡಿಎಸ್ ಆಕಾಂಕ್ಷಿತರಲ್ಲಿ ಪ್ರಬಲರಾಗಿದ್ದಾರೆ. ದೇವೇಗೌಡರು ಸ್ಪರ್ಧಿಸುತ್ತಾರೆ ಅನ್ನೋ ಗುಮಾನಿ ಇದ್ರೂ ಇನ್ನೂ ಸ್ಪಷ್ಟವಾಗಿಲ್ಲ. ಅವರೇ ಇದ್ರೆ ಚಂದ ಅನ್ನೋದು ಜೆಡಿಎಸ್ ಮುಖಂಡರ ಮಾತು. ನಾವು ಇನ್ವೈಟ್ ಮಾಡ್ತೀವಿ. ದೇವೇಗೌಡರು ಕರ್ನಾಟಕದಲ್ಲಿ ಎಲ್ಲಿ ಬೇಕಂತ ನಿಂತ್ಕೋಬೋದು. ಯಾಕಂದರೆ ಇಡೀ ಒಬ್ಬರು ಮಾಜಿ ಪ್ರಧಾನಮಂತ್ರಿ ಆಗಿದ್ದಂಥವ್ರು. ವಿಶೇಷವಾಗಿ ನಮಗೂ ಕೂಡ ಒಂದು ದೊಡ್ಡ ಕನಸು, ದೇವೇಗೌಡರು ಬಂದರೆ ನಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ ತುಮಕೂರು ಬಂದ್ಬಿಟ್ಟು. ಇನ್ನು ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಸಚಿವ ಸೊಗಡು ಶಿವಣ್ಣ ಹಾಗೂ ಮಾಜಿ ಶಾಸಕ ಸುರೇಶ್ ಗೌಡ ರೇಸ್ನಲ್ಲಿದ್ದಾರೆ. ಆದರೆ ಯಾರಿಗೂ ಟಿಕೆಟ್ ಖಾತ್ರಿಯಾಗಿಲ್ಲ. ನಾನೊಬ್ಬ ಆಕಾಂಕ್ಷಿಯಾಗಿ ಬಿಜೆಪಿಯಿಂದ ಇದ್ದೀನಿ ಹೊರತು ಅದು ಹೈಕಮಾಂಡ್ನವರು ನನಗೆ ಸೀಟ್ ಕೊಟ್ಟರೆ ನಾನು ಕಂಟೆಸ್ಟ್ ಮಾಡ್ತೀನಿ, ನೀನು ಬೇಡ ಬೇರೆಯವ್ರಿಗೆ ಕೊಡ್ತೀವಿ ಅಂದರೆ ನಾವೇನು ಮಾಡೋಕ್ಕಾಗ್ತದೆ. ಪಕ್ಷದ ಪರವಾಗಿ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಷ್ಟೇ. ಸುರೇಶ್ ಗೌಡರು ಕಂಟೆಂಡರು, ಹುಲಿ ನಾಯಕರು ಕಂಟೆಂಡರು, ಶಿವಣ್ಣವರು ಕಂಟೆಂಡರು. ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ದೋಸ್ತಿ ಪಕ್ಷಗಳ ಕಾರ್ಯಕರ್ತರಿಗೆ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋ ಗೊಂದಲ ಇವತ್ತು ನಿವಾರಣೆ ಆಗುತ್ತೆ. ಆದರೆ ಬಿಜೆಪಿ ಕಾರ್ಯಕರ್ತರು ಮಾತ್ರ ಇನ್ನೂ ಯಾರ ಪರ ಪ್ರಚಾರ ಮಾಡೋ ಅನ್ನೋ ಚಿಂತೆಯಲ್ಲಿದ್ದಾರೆ. ಮಹೇಶ್, ಟಿವಿ9 ತುಮಕೂರು.